ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಆನ್ಲೈನ್ ಮೂಲಕ, ಹಾಡಿನ ಮೂಲಕ, ವಾಕ್ಯ ಮೂಲಕ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಿ. ನಿಮ್ಮ ಕುಟುಂಬ ನಿಮ್ಮನ್ನು ಹೇರಾಳವಾಗಿ ದೇವರ ಆಶೀರ್ವಾದ ಮಾಡಲಿ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಮಾರ್ಕ್ 16ನೇ ಅಧ್ಯಾಯ 16ನೇ ವಚನ. ದೇವ್ರ ನಮಗೆ ಸ್ತೋತ್ರ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಎಷ್ಟೋ ಜನ ಇವತ್ತು ದೇವರನ್ನು ತಿಳಿಯದೆ ಅರಿಯದೆ ಜೀವಿಸುವಂಥ ಪ್ರತಿಯೊಂದು ಮಕ್ಕಳು ಈ ದಿನಗಳಲ್ಲಿ ಏನು ಮಾಡಬೇಕು? ನಂಬಿ ರಕ್ಷಣೆ ಹೊಂದಬೇಕು. ಯಾಕಂತಂದರೆ ಸತ್ಯ ದೇವರನ್ನು ಅರಿತುಕೊಳ್ಳಬೇಕು. ಸತ್ಯ ದೇವರು ಯಾರು ಎಂಬುದು ಹುಡುಕಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ವ್ಯರ್ಥವಾದ ಈ ಲೋಕದಲ್ಲಿ ಯಾವುದು ಕೆಲಸಕ್ಕೆ ಬಾರದು, ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಪರಲೋಕ ದೇವರನ್ನು ಕಂಡುಕೊಂಡು ಸತ್ಯ ಜೀವ ಮಾರ್ಗವಾಗಿದ್ದ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಯಾಕಂತಂದರೆ ನಂಬಿ ದೀಕ್ಷಾಸ್ನಾನ ಹೊಂದುವನೇನಾಗಿದ್ದಾನೆ, ರಕ್ಷಣೆ ಹೊಂದುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಂಬದೇ ಹೋಗೋನೇನಾಗಿದ್ದಾನೆ, ದಂಡನೆಗೆ ಗುರಿಯಾಗಿದ್ದಾನೆ. ಅದಕ್ಕಾಗಿ ಈ ಲೋಕದ ಕಷ್ಟನೇ ಸಹಿಸ್ಕೊಳ್ಳೋಕ್ಕಾಗ್ಲತ್ತಿಲ್ಲ ಅಂದಮೇಲೆ ಪರಲೋಕದಲ್ಲಿ ಅಂಥ ಬೆಂಕಿ ಅಂತ ಒಂದು ಇದರಲ್ಲಿ ಹೇಗೆ ಸಹಿಸ್ಕೋತಾರೆ ಜನ? ಅದಕ್ಕಾಗಿ ದೇವರು ಜನ ಏನು ಮಾಡಬೇಕು ಈ ದಿನಗಳಲ್ಲಿ? ಪ್ರತಿಯೊಬ್ಬರು ಕುಟುಂಬದಲ್ಲಿ ಒಬ್ಬರು ತಪ್ಪದೆ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು. ಯಾಕಂತಂದರೆ ದೇವರ ರಾಜ ಸಮೀಪವಾಗಿದೆ. ದೇವರು ಬರೋ ದಿನ ಹತ್ತಿರವಾಗಿದೆ. ಎಲ್ಲರೂ ಸಿದ್ಧರಾಗಿ ಪ್ರತಿಯೊಬ್ಬರು ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ರಕ್ಷಣೆ ಹೊಂದಬೇಕು, ರಕ್ಷಣೆ ಮಾರ್ಗದ ಬರಬೇಕು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ಯಾಕಂತಂದರೆ ದೇವರು ಬರೋದು ಭಾಳ ಹತ್ತಿರವಾಗಿದೆ. ಪ್ರಿಯ ದೇವ್ರ ಮಕ್ಕಳೇ, ಎಲ್ಲರೂ ರಕ್ಷಣೆ ಹೊಂದಬೇಕು. ದೇವ್ರ ಮಕ್ಕಳು ಪ್ರತಿಯೊಬ್ಬರು ದೇವ್ರ ಮಕ್ಕಳಾಗಿ ಜೀವಿಸಬೇಕು. ಯಾಕಂದರೆ ದೇವರು ಹೇಳಿದಾನೆ, ಎಲ್ಲೇ ಕಷ್ಟಪಡೋವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದು ಹೇಳಿ ದೇವರು. ಯಾಕಂತಂದರೆ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು, ಪ್ರತಿಯೊಬ್ಬರು ನನ್ನಲ್ಲಿ ಬರಬೇಕೆಂಬುದೇ ದೇವರ ಉದ್ದೇಶ. ಅದಕ್ಕಾಗಿ ಎಲ್ಲರೂ ಈ ದಿನಗಳಲ್ಲಿ ಪ್ರಪಂಚದಾಗ ಎಷ್ಟೋ ಜನ ತಿಳಿಯದೇ ಅರಿಯದೇ ಇದ್ದಾರೆ. ಅವರಿಗೋಸ್ಕರ ನಾವು ಈ ದಿನಗಳಲ್ಲಿ ಅವರು ರಕ್ಷಣೆ ಹೊಂದಬೇಕು, ಅವ್ರ ಕುಟುಂಬ ರಕ್ಷಣೆ ಹೊಂದಬೇಕು, ಅವರು ದೇವ್ರ ಮಾರ್ಗದ ಬರಬೇಕು. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದೀವಿ ದೇವ. ಪ್ರತಿಯೊಂದು ಮಕ್ಕಳು ಕರ್ತನೆಪ್ಪ ನಂಬಿ ದೀಕ್ಷಾಸ್ನಾನ ತೊಗೊಂಬಂತೆ ಸಹಾಯ ಮಾಡೋ ಕರ್ತನೆ. ಪ್ರತಿಯೊಬ್ಬರು ಹೃದಯದಲ್ಲಿ ಕಾರ್ಯ ಮಾಡು. ಯಾರು ಈ ದಿನಗಳಲ್ಲಿ ನರಕಕ್ಕೆ ಹೋಗಬಾರ್ದು ದೇವ, ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರು ದೇವರ ರಾಜ್ಯಕ್ಕಾಗಿ ತವಕ ಪಡುವಂತೆ ಎಲ್ಲ ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಕರ್ತನೆ. ಕಡೇ ದಿನದಲ್ಲಿ ನನ್ನ ಆತ್ಮ ಎಲ್ಲರ ಮೇಲೆ ಸುರಿಸಿ ಅಂತ ಹೇಳಿದಿ ದೇವ. ನಿನ್ನ ಕೃಪೆ ಅವ್ರ ಮೇಲೆ ಇರಲಿ ದೇವ. ಪ್ರತಿಯೊಂದು ಮಕ್ಕಳು ರಕ್ಷಣೆ ಹೊಂದಬೇಕು ದೇವ. ಪ್ರತಿಯೊಂದು ಮಕ್ಕಳು ಯಾರು ದಂಡನೆಗೆ ಗುರಿ ಆಗಬಾರ್ದು ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆಪ್ಪ. ಪ್ರಪಂಚದಾಗ ಎಷ್ಟೋ ಜನ ತಿಳಿಯದೆ ಅರಿಯದೆ ಜೀವಿಸ್ತಾ ಇದ್ದಾರೆ ಕರ್ತನೆ. ಒಂದು ಆತ್ಮನು ನಶಿಸಿ ಹೋಗದೆ, ಒಂದು ಆತ್ಮನು ನಷ್ಟಪಡದೆ ಪ್ರತಿಯೊಬ್ಬರು ರಕ್ಷಣೆ ಬರಬೇಕು ದೇವ. ನಿನಗೆ ಸ್ತೋತ್ರ ಕರ್ತನೆ. ಮನೆಯಲ್ಲಿ ಒಬ್ಬರು ಬಂದರೆ, ಕುಟುಂಬದಲ್ಲಿ ಒಬ್ಬರು ಬಂದರೆ ಇಡೀ ಮನೆ ಕುಟುಂಬ ಬರ್ತಾ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರು ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.